ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರುವ ಅದ್ಭುತ ಮೌಲ್ಯಗಳ ಬಗ್ಗೆ ಒಂದು ಆಳವಾದ ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ಕೇವಲ ಯಾವುದೋ ಹಳೇ ಕಾಲದ ಕಥೆಗಳಲ್ಲ, ಬದಲಾಗಿ ಇವತ್ತಿನ ನಮ್ಮ ಸಮಾಜದ ಮೂಲಭೂತ ರಚನೆಗಳು ಹೇಗೆ ಇಷ್ಟು ಬಲವಾಗಿ ನಿರ್ಮಾಣಗೊಂಡಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ. ಬನ್ನಿ ಶುರು ಮಾಡೋಣ. ಸರಿ, ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ಬರೀ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತಿನ ನಮ್ಮ ಆಧುನಿಕ ಸಮಾಜವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿರೋದು ಇದೇ ಕಾಲಾತೀತ ಮೌಲ್ಯಗಳು. ಮಾನವೀಯತೆ, ಸಹಿಷ್ಣುತೆ, ಪ್ರೀತಿ, ಶಾಂತಿ ಮತ್ತು ಧರ್ಮ ಈ ಬಲವಾದ ಕಂಬಗಳ ಮೇಲೆ ನಮ್ಮ ಈ ಭವ್ಯ ಸಂಸ್ಕೃತಿ ನಿಂತಿರೋದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿದೆ: ಭಾರತೀಯ ಸಂಸ್ಕೃತಿಯ ಬೇರುಗಳು, ಗುರುವೇ ದೇವರು, ಅಹಿಂಸೆಯ ಮಾರ್ಗ, ವಿಶ್ವಕಲ್ಯಾಣ, ಸರ್ವಧರ್ಮ ಸಮಾನತೆ ಮತ್ತು ಕೊನೆಯದಾಗಿ ಸುಂದರ ರಾಷ್ಟ್ರ ನಿರ್ಮಾಣ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಇಡೀ ದೇಶದವರೆಗಿನ ಒಂದು ಅದ್ಭುತ ಪಯಣವನ್ನು ನಾವಿಂದು ನೋಡಲಿದ್ದೇವೆ. ಮೊದಲನೇದಾಗಿ ಭಾರತೀಯ ಸಂಸ್ಕೃತಿಯ ಬೇರುಗಳು. ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ಶ್ರೇಷ್ಠ ಸಂಸ್ಕೃತಿಗಳಲ್ಲಿ ನಮ್ಮದು ಒಂದು ಅಂತ ಮೂಲ ಗ್ರಂಥಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಬೇರುಗಳು ಗತಕಾಲದಲ್ಲಿದ್ರೂ ಅವು ಇಂದಿಗೂ ಭವಿಷ್ಯದತ್ತ ದಾರಿ ತೋರಿಸುವ ದಾರಿದೀಪಗಳಾಗಿ ಕೆಲಸ ಮಾಡ್ತಾನೇ ಇವೆ. ಈಗ ಎರಡನೇ ವಿಭಾಗ, ಗುರುವೇ ದೇವರು. ಒಂದು ಸುಸಂಸ್ಕೃತ ಮತ್ತು ನಾಗರಿಕ ಮನಸ್ಸನ್ನು ನಿರ್ಮಿಸುವ ಮೊದಲ ಹೆಜ್ಜೆ ಶುರುವಾಗೋದೇ ಇಲ್ಲಿಂದ. ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುವ ಈ ಅತ್ಯಮೂಲ್ಯ ಮಾರ್ಗದರ್ಶನವೇ ಇಡೀ ಸಮಾಜದ ಅಡಿಪಾಯ. ಆಚಾರ್ಯ ದೇವೋಭವ. ಉಪನಿಷತ್ತಿನ ಈ ವಾಕ್ಯ ನಮ್ಗೆಲ್ಲರಿಗೂ ಚಿರಪರಿಚಿತ. ಅಂದ್ರೆ ಗುರುವೇ ದೇವರು. ನಮ್ಮ ಸಮಾಜದಲ್ಲಿ ತಾಯಿ ಮತ್ತು ತಂದೆಯ ನಂತರದ ಅತ್ಯುನ್ನತ ಸ್ಥಾನವನ್ನು ನಾವು ಗುರುಗಳಿಗೆ ನೀಡಿದಿವಿ. ಪ್ರಾಚೀನ ಗುರುಕುಲ ಪದ್ಧತಿಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಅಲ್ಲಿ ಶಿಕ್ಷಕರು ಕೇವಲ ಪುಸ್ತಕದ ಬದನೆಕಾಯಿಯನ್ನ ಕಲಿಸ್ತಾ ಇರಲಿಲ್ಲ, ಬದಲಾಗಿ ನೈತಿಕತೆ, ಸತ್ಪ್ರವೃತ್ತಿ ಮತ್ತು ಜೀವನಕ್ಕೆ ಬೇಕಾದ ನಿಜವಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುತ್ತಿದ್ದರು. ಒಂದು ರೀತಿಯಲ್ಲಿ ಅದು ಉತ್ತಮ ನಾಗರಿಕರನ್ನು ರೂಪಿಸುವ ದೊಡ್ಡ ಕಾರ್ಖಾನೆಯಾಗಿತ್ತು. ಮತ್ತು ಈ ವಿಚಾರವನ್ನ ಇತಿಹಾಸದ ಎರಡು ಅದ್ಭುತ ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದೆಡೆ ಪಾಂಡವರಿಗೆ ಯುದ್ಧವಿದ್ಯೆಯನ್ನ ಬೋಧಿಸುತ್ತಿರುವ ದ್ರೋಣಾಚಾರ್ಯರು, ಇನ್ನೊಂದೆಡೆ ಸಾಮಾನ್ಯ ಚಂದ್ರಗುಪ್ತ ಮೌರ್ಯನನ್ನ ಒಬ್ಬ ಅಪ್ರತಿಮ ಮಹಾನ್ ರಾಜನನ್ನಾಗಿ ರೂಪಿಸಿದ ಚಾಣಕ್ಯರು. ಗುರುಗಳ ಬಗೆಗಿನ ಈ ಆಳವಾದ ಗೌರವವೇ ಐತಿಹಾಸಿಕ ಸಾಮ್ರಾಜ್ಯಗಳನ್ನು ಮತ್ತು ದಂತಕಥೆಗಳನ್ನು ಹೇಗೆ ನಿರ್ಮಿಸಿತು ಅನ್ನೋದನ್ನ ಈ ಉದಾಹರಣೆಗಳು ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸ್ತವೆ. ಸರಿ, ಈಗ ಮೂರನೇ ವಿಭಾಗ, ಅಹಿಂಸೆಯ ಮಾರ್ಗ. ಗುರು-ಶಿಷ್ಯರ ಸಂಬಂಧದಿಂದ ಸ್ವಲ್ಪ ಆಚೆ ಬಂದು ನಮ್ಮ ದೈನಂದಿನ ವೈಯಕ್ತಿಕ ನಡವಳಿಕೆಯ ಕಡೆಗೆ ಒಮ್ಮೆ ಗಮನ ಹರಿಸೋಣ. ಇದೇ ನಮ್ಮ ಸಂಸ್ಕೃತಿಯ ಭವ್ಯ ಕಟ್ಟಡದ ಎರಡನೇ ಅತಿದೊಡ್ಡ ಆಧಾರ ಸ್ತಂಭ. ಸತ್ಯ ಮತ್ತು ಅಹಿಂಸೆಯೇ ಸ್ವಾತಂತ್ರ್ಯದ ಸಾಧನಗಳು. ಈ ಮಾತು ಎಷ್ಟು ಪ್ರಬಲವಾಗಿದೆ ಅಲ್ವಾ? ಪಠ್ಯದಲ್ಲಿ ಉಲ್ಲೇಖಿಸಿರುವ ಹಾಗೆ ಮಹಾತ್ಮ ಗಾಂಧಿಯವರು ಈ ಅತ್ಯುನ್ನತ ಮೌಲ್ಯವನ್ನ ಇಡೀ ಆಧುನಿಕ ಜಗತ್ತಿಗೆ ಪರಿಚಯಿಸಿದ ಮಹಾನ್ ನಾಯಕರು. ಇದೇ ಅಹಿಂಸೆ ಎಂಬ ಅಸ್ತ್ರವನ್ನ ಬಳಸಿಕೊಂಡು ಅವರು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ಹೇಗೆ ಯಶಸ್ವಿಯಾಗಿ ಮುನ್ನಡೆಸಿದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದೆ. ಹಾಗಾದರೆ ಈ ಅಹಿಂಸೆಯ ಪ್ರಾಯೋಗಿಕ ಹಂತಗಳು ಯಾವುವು? ಇದನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮನಸ್ಸು, ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಹಿಂಸಾತ್ಮಕ ಆಲೋಚನೆಗಳು ಬರಬಾರದು. ಎರಡನೇದು ಮಾತು, ನಮ್ಮ ನುಡಿಯಲ್ಲಿ ಕಟುವಾದ ಅಥವಾ ಹಿಂಸಾತ್ಮಕ ಪದಗಳು ಇರಬಾರದು. ಮತ್ತು ಮೂರನೇದು ಕರ್ಮ, ಅಂದರೆ ಯಾವುದೇ ಹಿಂಸಾತ್ಮಕ ಕೆಲಸಗಳನ್ನು ಮಾಡದಿರುವುದು. ನೋಡಿ, ಯಾರಿಗೂ ಹಾನಿ ಮಾಡದಿರುವುದು ಅನ್ನೋದು ಕೇವಲ ಒಂದು ನಿಯಮ ಅಲ್ಲ, ಇದು ಪ್ರೀತಿ, ದಯೆ ಮತ್ತು ಕರುಣೆಯನ್ನ ಸಮಾಜದಲ್ಲಿ ಬಿತ್ತುವ ಒಂದು ನಿರಂತರ ಅಭ್ಯಾಸ. ಬೌದ್ಧ ಧರ್ಮವಿರಲಿ, ಜೈನ ಧರ್ಮವಿರಲಿ ಅಥವಾ ಹಿಂದೂ ಧರ್ಮವಿರಲಿ, ಈ ಎಲ್ಲಾ ಪ್ರಾಚೀನ ಧರ್ಮಗಳು ಬೋಧಿಸಿದ್ದು ಇದೆ: ಅಹಿಂಸೆಯನ್ನು. ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಲು, ದ್ವೇಷವನ್ನು ಬೇರು ಸಹಿತ ಕಿತ್ತು ಹಾಕಲು ಮತ್ತು ಮಾನವೀಯತೆಯನ್ನು ಬೆಳೆಸಲು ಈ ಧರ್ಮಗಳು ಅಹಿಂಸೆಯ ತತ್ವವನ್ನು ಅತ್ಯಂತ ಪ್ರಮುಖವಾಗಿ ಅಳವಡಿಸಿಕೊಂಡಿವೆ. ನಮ್ಮ ಮುಂದಿನ ಹಂತ, 4ನೇ ವಿಭಾಗ, ವಿಶ್ವಮಾನವ ಕಲ್ಯಾಣ. ವೈಯಕ್ತಿಕ ಮಟ್ಟದ ಅಹಿಂಸೆಯಿಂದ ಶುರುವಾಗಿ ಈಗ ಇಡೀ ಪ್ರಪಂಚದ ಯೋಗಕ್ಷೇಮವನ್ನು ಬಯಸುವ ಒಂದು ದೊಡ್ಡ ಮಟ್ಟಕ್ಕೆ ನಾವೀಗ ಸಾಗ್ತಿದ್ದೇವೆ. ಇದು ನಿಜಕ್ಕೂ ರೋಮಾಂಚನಕಾರಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ಸುಂದರವಾದ ಸಂಸ್ಕೃತ ವಾಕ್ಯ ಭಾರತೀಯರ ವಿಶ್ವಮಾನವತೆಯ ಅದ್ಭುತ ಭಾವನೆಯನ್ನು ಎತ್ತಿ ತೋರಿಸುತ್ತದೆ. ಅಂದರೆ ಎಲ್ಲ ಜನರು ಸುಖವಾಗಿರಲಿ ಅಂತ. ಇದರ ವ್ಯಾಪ್ತಿ ಎಷ್ಟೊಂದು ವಿಸ್ತಾರವಾಗಿದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ.
ಇಲ್ಲಿ ಬರೀ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಅಥವಾ ಒಂದು ದೇಶದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಬದಲಾಗಿ ಇಡೀ ವಿಶ್ವದ ಕಲ್ಯಾಣವನ್ನೇ ಆಶಿಸುವ ಎಂಥ ಅದ್ಭುತವಾದ ವಿಶಾಲ ಮನೋಭಾವ ಇಲ್ಲಿದೆ. ಇದು ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ನೈಜ ಪ್ರಾಯೋಗಿಕ ಅನ್ವಯಗಳನ್ನು ನಾವು ದೈನಂದಿನ ಜೀವನದಲ್ಲೇ ನೋಡಬಹುದು. ಅನ್ನದಾನ ಮಾಡುವುದು, ಆಶ್ರಮಗಳು ಮತ್ತು ಧರ್ಮಶಾಲೆಗಳನ್ನು ನಿರ್ಮಿಸುವುದು, ಪ್ರಕೃತಿ ಮತ್ತು ಪ್ರಾಣಿಗಳನ್ನು ರಕ್ಷಿಸುವುದು, ಹಾಗೂ ಬಡವರು, ದುರ್ಬಲರು ಮತ್ತು ಅನಾಥರ ಬಗ್ಗೆ ಕಾಳಜಿ ವಹಿಸುವುದು, ಇವೆಲ್ಲವೂ ಪರೋಪಕಾರ ಮತ್ತು ಸೇವೆಯ ಸಕ್ರಿಯ ಕರ್ತವ್ಯಗಳು. ಖಂಡಿತವಾಗಿಯೂ ಇವೇ ಇಡೀ ಜಗತ್ತಿನಲ್ಲಿ ವಿಶ್ವಶಾಂತಿಗೆ ದಾರಿ ಮಾಡಿಕೊಡುವ ಪ್ರಮುಖ ಮೆಟ್ಟಿಲುಗಳು. ಬನ್ನಿ, ಈಗ 5ನೇ ವಿಭಾಗ, ಸರ್ವಧರ್ಮ ಸಮಾನತೆಗೆ ಹೋಗೋಣ. ಇದು ಸಮಾಜದ ರಚನೆಯ ಅತ್ಯಂತ ವಿಸ್ತೃತವಾದ ಹಂತ. ಇಷ್ಟೊಂದು ವೈವಿಧ್ಯಮಯ ಜನರಿರುವ ಒಂದು ಬೃಹತ್ ರಾಷ್ಟ್ರ ತನ್ನ ಆಂತರಿಕ ಸಮತೋಲನವನ್ನು ಮತ್ತು ಐಕ್ಯತೆಯನ್ನು ಹೇಗೆ ಕಾಪಾಡಿಕೊಳ್ತೆ ಅನ್ನೋದನ್ನು ಈ ವಿಭಾಗ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತೆ. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಬೌದ್ಧ, ಜೈನ ಹೀಗೆ ಅನೇಕ ಧರ್ಮಗಳು ಒಟ್ಟಾಗಿ ಸಹಬಾಳ್ವೆ ನಡೆಸ್ತಾ ಇವೆ. ಸರ್ವಧರ್ಮ ಸಮಾನತೆ ಅಂದ್ರೆ ಈ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುವ ಮತ್ತು ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧರ್ಮವನ್ನ ಮುಕ್ತವಾಗಿ ಆಚರಿಸುವ ಸ್ವಾತಂತ್ರ್ಯವನ್ನು ನೀಡುವ ಅತ್ಯುತ್ತಮ ಪರಂಪರೆ. ಇಷ್ಟೆಲ್ಲ ವೈವಿಧ್ಯತೆಯ ನಡುವೆಯೂ ಒಗ್ಗಟ್ಟನ್ನ ಕಾಯ್ದುಕೊಳ್ಳುವ ಜಾಣ್ಮೆ ಇದರಲ್ಲಿದೆ. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ, ಧಾರ್ಮಿಕ ಸಹಿಷ್ಣುತೆಯ ಈ ಅತ್ಯಂತ ಪ್ರಾಚೀನ ಪರಿಕಲ್ಪನೆ ಹೇಗೆ ವಿಕಸನಗೊಂಡು ಆಧುನಿಕ ಭಾರತೀಯ ಸಂವಿಧಾನದ ಸೆಕ್ಯುಲರಿಸಂ ಅಥವಾ ಧರ್ಮನಿರಪೇಕ್ಷತೆ ಎಂಬ ಪ್ರಮುಖ ತತ್ವವಾಗಿ ರೂಪುಗೊಂಡಿದೆ ಅನ್ನೋದು. ನಮ್ಮ ಪ್ರಾಚೀನ ಮೌಲ್ಯಗಳೇ ಇಂದಿನ ಆಧುನಿಕ ಪ್ರಜಾಪ್ರಭುತ್ವದ ಕಾನೂನುಗಳ ಬುನಾದಿಯಾಗಿರೋದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಸರ್ವಧರ್ಮ ಸಮಾನತೆಯ ಅಂತಿಮ ಫಲಿತಾಂಶಗಳು ನಮ್ಮ ಕಣ್ಮುಂದಿಯೇ ಇವೆ. ವಿಭಿನ್ನ ಹಬ್ಬಗಳನ್ನು ನಾವೆಲ್ಲರೂ ಒಟ್ಟಾಗಿ ಸಡಗರದಿಂದ ಆಚರಿಸ್ತೀವಿ. ದೇವಾಲಯ, ಮಸೀದಿ, ಚರ್ಚ್, ಗುರುದ್ವಾರಗಳಂತಹ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೂ ಸಮಾನ ಗೌರವ ಕೊಡ್ತೀವಿ. ಇದರಿಂದ ಸಹಜವಾಗಿಯೇ ಧಾರ್ಮಿಕ ಸಂಘರ್ಷಗಳು ಗಣನೀಯವಾಗಿ ಕಡಿಮೆ ಆಗ್ತವೆ. ಪರಸ್ಪರ ಗೌರವ ಮತ್ತು ಸಹಕಾರವೇ ನಮ್ಮ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸೋದು ಮತ್ತು ಎಲ್ಲೆಡೆ ಶಾಂತಿ, ಸೌಹಾರ್ದತೆಯನ್ನು ಉಸಿರಾಡುವಂತೆ ಮಾಡೋದು. ಮತ್ತು ಕೊನೆಯದಾಗಿ 6ನೇ ವಿಭಾಗ, ಸುಂದರ ರಾಷ್ಟ್ರ ನಿರ್ಮಾಣ. ನಾವೀಗ ಚರ್ಚಿಸಿದ ಈ 4 ಪ್ರಮುಖ ಮಾರ್ಗದರ್ಶಿ ಸೂತ್ರಗಳನ್ನು ಒಮ್ಮೆ ಒಟ್ಟಾಡಿ ಸೇರಿಸಿ ನೋಡೋಣ. ಗುರುವಿಗೆ ನೀಡುವ ಗೌರವ, ಅಹಿಂಸೆಯ ಕಟ್ಟುನಿಟ್ಟಿನ ಪಾಲನೆ, ಇಡೀ ವಿಶ್ವ ಕಲ್ಯಾಣದ ಬಯಕೆ ಮತ್ತು ಸರ್ವಧರ್ಮ ಸಮಾನತೆ. ಈ ಬಲವಾದ ಸ್ತಂಭಗಳೇ ಇಡೀ ಜಗತ್ತಿಗೆ ಶಾಂತಿ ಮತ್ತು ಮಾನವೀಯತೆಯ ಭವ್ಯ ಸಂದೇಶವನ್ನು ಸಾರುತ್ತಿರೋದು. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶ ಅಂದ್ರೆ, ಪ್ರಾಚೀನ ಬೇರುಗಳೇ ನಮ್ಮ ತಳಹದಿಯಾದಾಗ ಭವಿಷ್ಯದಲ್ಲಿ ಒಂದು ಸಮಾಜ ಎಂತಹ ಅದ್ಭುತ ವ್ಯವಸ್ಥೆಯನ್ನು ನಿರ್ಮಿಸಬಹುದು. ಮೂಲ ಗ್ರಂಥವು ಹೇಳುವ ಹಾಗೆ ಈ ಕಾಲಾತೀತ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಒಂದು ಅತ್ಯುತ್ತಮ ಸಮಾಜ ಮತ್ತು ಅತ್ಯಂತ ಸುಂದರವಾದ ರಾಷ್ಟ್ರವನ್ನು ನಿರ್ಮಿಸಲು ಖಂಡಿತ ಸಾಧ್ಯ. ಈ ಆಳವಾದ ಮತ್ತು ಪ್ರಚೋದನಾತ್ಮಕ ಚಿಂತನೆಯನ್ನ ನಾವೆಲ್ಲರೂ ಮನಸ್ಸಿನಿಟ್ಟುಕೊಂಡು ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಈ ಪ್ರಾಚೀನ ಮೌಲ್ಯಗಳು ನಮ್ಮೆಲ್ಲರಿಗೂ ಇನ್ನಷ್ಟು ಕಲಿಯಲು ಮತ್ತು ಬೆಳೆಯಲು ದೊಡ್ಡ ಪ್ರೇರಣೆಯಾಗಲಿ.